ಅಧಿಕಾರಿಗೆ ಎಲ್ಲ ಗೌರ್ಮೆಂಟ್ ಅಧಿಕಾರಿಗೆ ಕೇಳ್ಕೊತೀನಿ, ನನ್ನ ಗಂಡ ಹೊರಗೆ ಬರಬೇಕು ಮೇಡಮ್, ಜಲ್ದಿ ಬರ್ಬೇಕು ಮೇಡಮ್, ಕೂಡಿ ಸಿಗದಲ್ಲಿ ಬರಬೇಕು ಮೇಡಮ್. ಯಾಕಂದ್ರೆ ತಪ್ಪು ಮಾಡಿರೋರೆಲ್ಲ ಹೊರಗಿದ್ದಾರೆ ಮೇಡಮ್, ಅವ್ರ ಹೆಡ್ತಿ ಮಕ್ಳ ಹತ್ರ ಅವ್ರ ಜೀವನ ಮಾಡಿ. ನಿಮ್ಗೆ ಕೇಳಿ, ನೀವು ಈ ಚಿನ್ನಯ್ಯ ಅದೆಲ್ಲ ಆಗಿ ಜನ ಎಲ್ಲ ಟಿವಿಲಿ ನೋಡಿ ಚಿನ್ನಯ್ಯ ಜೈಲಿಗೆ ಹೋಗಿ ಅದಾದ್ಮೇಲೆ ನೀವು ಇವಾಗ ಎಲ್ಲಿದ್ದೀರಿ, ಅಲ್ಲಿ ಜನ ಎಲ್ಲ ನಿಮ್ಮನ್ನ ಹೆಂಗೆ ನೋಡ್ತಾರೆ? ಕಷ್ಟ ಆಗ್ತಿದೆಯಾ ನಿಮಗೆ? ತುಂಬ ಕಷ್ಟ ಆಯ್ತದೆ ಮೇಡಮ್. ಆದರೆ ಅವರು ಜೊತೆಲಿ ಮಾತಾಡಿರೋರು ನಮ್ಮ ಮನೆಗೆ ಬಂದು ಹೋಗೋವ್ರಿಗೆಲ್ಲ ಗೊತ್ತು ಮೇಡಮ್. ಅವರು ಹೆಂಗೆ ಹೋದ್ರು ಯಾರು ಕರ್ಕೊಂಡು ಹೋದ್ರು, ಹಿಂಗೆ ಇರ್ಲಿಲ್ಲಲ್ಲ ಪಾಪ. ಒಳ್ಳೆಯವರು ಎಷ್ಟು ಎಲ್ಲರಿಗೂ ಹೆಲ್ಪ್ ಮಾಡ್ತಾ ಇದ್ದೆ, ಎಷ್ಟು ಹೆಲ್ಪ್. ಯಾರು ರಾತ್ರಿಯಲ್ಲಿ ಕರೆದ್ರು ಆಸ್ಪತ್ರೆಗೆ ಯಾರು ಬರ್ತಾರನಿಲ್ಲ, ಇಲ್ಲ ನಮ್ಗೆ ಬರೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಆದರೆ ಇವನು ಹಂಗೆ ಬರ್ತಾ ಇದ್ದನಲ್ಲ ಪಾಪ, ಹಿಂಗಾಗಿದ್ದನಲ್ಲ. ಅವನು ಒಳ್ಳೇದಾಗಿ ಬರಬೇಕು ಅವನು ಅಂತ ಹೇಳ್ತಾರೆ ಮೇಡಮ್. ಕೆಲವರು ಏನು ಹೇಳ್ತಾರೆ, ನನಗೆ ಗಿರೀಶ್ ಮಠನ ತಿಮ್ಮಾರೆಡ್ಡಿ ಏನೋ ಇಷ್ಟು ದುಡ್ಡು ಕೊಟ್ಟಿದ್ದಾರೆ, ನಾನು ಈಸ್ಕೊಂಡಿದ್ದೀನಿ, ನೀನು ಈಸ್ಕೊಂಡಿದ್ದೀಯಲ್ಲ, ನಿನ್ನ ಗಂಡನ ಕಳಿಸ್ಕೊಟ್ಟಿದ್ದೀಯಾಗಂತ. ನೀನೇನಿದೆ ತುಂಬ ಜನ ಕರ್ಕೊಂಡು ಬಂದು ರಾತ್ರಿಯಲ್ಲಿ ನೀನು ಏನಾದರೂ ಬಿಸ್ನೆಸ್ ಮಾಡ್ಕೊ, ಅವನು ಓದಲ್ಲ ಅಂತೆಲ್ಲ ಕೇಳ್ತಾರೆ ಮೇಡಮ್. ಅದೆಲ್ಲ ಕೇಳ್ಕೊಂಡು ನನಗೆ ಜೀವನ ಮಾಡೋಕ್ಕೆ ಆಯ್ತಲ್ಲ ಮೇಡಮ್. ನನ್ನ ಗಂಡ ಹೊರಗೆ ಬರಬೇಕು ಮೇಡಮ್. ಇನ್ನು ನಿಜ ಗೊತ್ತಾಗಬೇಕಾದ್ರೆ ನನ್ನ ಗಂಡ ಹೊರಗೆ ಬರಬೇಕು ಮೇಡಮ್. ಯಾಕಂದರೆ ಇವರು ಹೊರಗಡೆ ಇದ್ದಾರೆ ಮೇಡಮ್. ಮತ್ತೆ ಈ ಕೇಸರಲ್ಲಿ ಅವರು ಮಾತಾಡ್ತಾರೆ, ಇದು ನಿಜ ಅದು ನಿಜ ಇದು ನಿಜ. ಹೊರಗಡೆ ಬಂದರೆ ಎಲ್ಲ ನಿಜ ಗೊತ್ತಾಯ್ತದೆ ಮೇಡಮ್. ನಿಮ್ಮ ಮಕ್ಕಳು ಎಲ್ಲ ಮದುವೆ ಆಗಿದ್ದಾರೆ, ಮಗಳು ಎಲ್ಲ ಸ್ವಲ್ಪ ದೊಡ್ಡವರು ಇದ್ದಾರೆ, ಹೆಂಗಿದೆ ಅವ್ರ ಪರಿಸ್ಥಿತಿ? ಹೆಂಗಿದೆ ಏನಂತಾರೆ ಅವ್ರ ಪರಿಸ್ಥಿತಿಯಲ್ಲಿ ಮೇಡಮ್? ಅವರು ಯಾಕಂದರೆ ನಾನು ಅಳಿಯೆಲ್ಲ ತುಂಬ ಒಳ್ಳೆಯವರು ಮೇಡಮ್, ಅವರು ತುಂಬ ಒಳ್ಳೆಯವರು ಮೇಡಮ್. ಆದರೆ ಅವರು ಅಮ್ಮ ಅಕ್ಕ ತಂಗಿ ಅವರು ನನ್ನರು ಸ್ವಲ್ಪ ನನ್ನ ಮಗಳಿಗೆ ಸ್ವಲ್ಪ ಇದು ಮೇಡಮ್. ನಿಮ್ಮಮ್ಮ ದುಡ್ಡು ಇಸ್ಕೊಂಡು ಸೂಟ್ ಕೇಸು ಮೂಟೆ ಕಂಡಾಗ ದುಡ್ಡು ಇಸ್ಕೊಂಡು ನಿಮ್ಮ ಅಪ್ಪನ ಹಿಂಗೆ ಕಳಿಸ್ಬಿಟ್ಲಲ್ಲ, ಇನ್ನು ನಿಮ್ಮ ಅಮ್ಮನಿಗೆ ಏನು ಎಷ್ಟು ಜನ ಕರ್ಕೊಂಡೋಗಿ ಮನಸ್ಕೊಳಕ್ಕೆ ಹೇಳು, ಸಂಪಾದನೆ ಮಾಡ್ಕೊಳಕ್ಕೆ ಹೇಳು, ಹಾಗಂತ ಸ್ವಲ್ಪ ಇದು ಮಾಡ್ತಾರಂತ ಮೇಡಮ್. ನನ್ನ ಮಗಳಿಗೂ ಸ್ವಲ್ಪ